ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಮಾಜಿ ಸಚಿವರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಮ್ಮ ಗುರುಗಳಾದಂಥ ಜಿ.ಟಿ. ದೇವೇಗೌಡರ 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಮೊದಲಿಗೆ ಅವರಿಗೆ ಶುಭಾಶಯವನ್ನು ಕೋರ್ತಾ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿ ಅವರೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಶುಭಾಶಯವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಬೆಳೀಲಿ ಅಂತ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ಶುಭಾಶಯವನ್ನು ಕೋರ್ತೀನಿ. ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅವರ ಮನಸ್ಸು ನೋವಾಗಿರೋದ್ರಿಂದ ಅವರು ತಟಸ್ಥವಾಗಿ ಇವತ್ತು JDS ಪಾರ್ಟಿನಲ್ಲೇ ಇದ್ದಾರೆ. ಅನೇಕ ಜನರು ಅವರು JDS ಪಾರ್ಟಿ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಅವರು JDS ಪಾರ್ಟಿಲಿ ಗೆದ್ದಿದ್ದಾರೆ, JDS ಪಾರ್ಟಿಲಿ ಇರ್ತಾರೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ H.D. ದೇವೇಗೌಡರಪ್ಪಾಜಿಯವರ ಒಂದು ನೇತೃತ್ವದಲ್ಲಿ ಅವರು ಮುಂದೇನೂ ಕೂಡ JDS ಪಾರ್ಟಿಲಿ ಇರ್ತಾರೆ ಅನ್ನುವಂಥ ಭರವಸೆ ನಮ್ಮಗಳಿಗಿದೆ. ಆದ್ದರಿಂದ ಅವರು JDS ಪಾರ್ಟಿಲಿ ಇರಲಿ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿ ಅವ್ರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತೀನಿ. ಓಕೆ, ಈಗ ಅವರು ಕೆಲವೊಂದ್ಸಲ ಈಗ ಕಳೆದ ದಿನದಲ್ಲೇ ಮಾತಾಡ್ತಾ ಇದ್ರು, ಅವ್ರಿಗೆ ಬೇಕಾದ ಹುದ್ದೆ ಸಿಗಲಿಲ್ಲ, ಅದಕ್ಕೋಸ್ಕರ ಅವ್ರು ಸ್ವಲ್ಪ ತಟಸ್ಥ ಆಗಿದ್ದಾರೆ ಅಂತ. ಅಕಸ್ಮಾತ್ 2028ಕ್ಕೆ ನಿಂತು ಮತ್ತೆ ಗೆದ್ದರೆ ಯಾರೋ ಹೇಳ್ತಾರೆ ಉಪಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ. ಕುಮಾರಸ್ವಾಮಿ ಅವರು ಏನಾದರೂ CM ಆಗ್ಬಿಟ್ರೆ ಕುಮಾರಸ್ವಾಮಿ ಅವರು CM ಆದರೆ ಅಣ್ಣನಿಗೆ ಒಳ್ಳೆ ಹುದ್ದೆ ಕೊಡ್ತಾರೆ ಅನ್ನುವಂಥ ನಂಬಿಕೆನೂ ಕೂಡ ಇದೆ. ಅದರಲ್ಲೇನು ಅನುಮಾನನೇ ಇಲ್ಲ. ಈ ಹಿಂದೇನೂ ಕೂಡ ಅವರು ಕಳೆದ 23ನೇ ಇಸ್ವಿನಲ್ಲಿ ಅವರು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಂದಾಗಲೂ ಕೂಡ ಹೇಳ್ತಾ ಇದ್ರು, ಉನ್ನತವಾದಂಥ ಹುದ್ದೆ ಅಂದರೆ ಅವ್ರಿಗೆ, ನಮ್ಮ ಅಣ್ಣವ್ರಿಗೆ ಅವ್ರಿಗೆ ಭಾಳ ಇಷ್ಟವಾದದ್ದು ಹುದ್ದೆ ಅಂದರೆ ರೆವಿನ್ಯೂ, ಕಂದಾಯ ಕೊಡಬೇಕಾಗಿತ್ತು. ಕಾರಣಾಂತರದಿಂದ ಅವತ್ತು ಕಾಂಗ್ರೆಸ್ಸು ಮತ್ತು JDS ಎರಡು ಕೊಯಲೇಷನ್ ಆಗಿರೋದ್ರಿಂದ ಆ ಹುದ್ದೆ, ಆ ಪೋಸ್ಟು ಕಾಂಗ್ರೆಸ್ ಪಾರ್ಟಿಗೆ ಹೋಯ್ತು. ಅದರಿಂದ ಕೊಡ್ಲಿಕ್ಕಾಗಲಿಲ್ಲ. ಅದರಿಂದ ಏನು ನಮಗೇನು ಬೇಜಾರಿಲ್ಲ. ಅಣ್ಣ ಉನ್ನತ ಹುದ್ದೆ, ಉನ್ನತ ಶಿಕ್ಷಣ ಸಚಿವರಾಗಿದ್ದದ್ದು ಅವರು, ಅದರಲ್ಲೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ರು. ಆದರೆ ಒಂದು ಉನ್ನತ ಶಿಕ್ಷಣ ಸಚಿವರಾದಾಗ ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ITI ಅದು ಆನ್ಲೈನ್ ಇರಲಿಲ್ಲ. ಅದನ್ನು ಆನ್ಲೈನ್ನ ಪ್ರಪ್ರಥಮವಾಗಿ ಮಾಡಿದಂಥ ಅವರು ಅಂದರೆ G.T. ದೇವೇಗೌಡರು. ಆನ್ಲೈನ್ ಇಡೀ ಕರ್ನಾಟಕದಲ್ಲಿ ಇದುವರೆಗೂ ಇರಲಿಲ್ಲ. ಆ ITI ಮತ್ತು ಡಿಪ್ಲೊಮಾ ಆನ್ಲೈನ್ ಕಾರ್ಯಕ್ರಮವನ್ನು ಒಂದು ಮಾಡಿಸಿ ಅದು ಎಲ್ಲ ಇಡೀ ಕರ್ನಾಟಕದಲ್ಲಿ ಬಡ ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಎಲ್ಲಾದರೂ ಆಗಲಿ ಆನ್ಲೈನಲ್ಲಿ ಅಪ್ಲೈ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿದ್ರು. ಅದೊಂದು ನಮಗೂ ಖುಷಿ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ನೋಡೋಣ ರಾಜಕೀಯ ಯಾವ್ಯಾವ ಥರ ಇರ್ತದೆ ಹೇಳಲಿಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರ ಅದೃಷ್ಟ ಯಾವ ಥರ ಇದೆ, ಮಂತ್ರಿ ಆಗ್ತಾರೆ ಅನ್ನೋದಂತೂ ಗ್ಯಾರಂಟಿ. ಮುಂದಿನ ದಿನಗಳಲ್ಲಿ 2028ಕ್ಕೆ ಅವರು ಈಗ JDS ನಲ್ಲಿ ಇದ್ದಾರೆ, JDS ಪಾರ್ಟಿನಲ್ಲೇ ಇರ್ತಾರೆ. ಈಗ ಬಿಜೆಪಿ JDS ಕೊಯಲೇಷನ್ ಆದ್ರೂ ಕೂಡ ಅವರು JDS ನಲ್ಲಿ ಇರ್ತಾರೆ. ಈ ಕ್ಷೇತ್ರ JDSಗೆ ಉಳಿತದೆ, ಅದು G.T. ದೇವೇಗೌಡರಿಗೆ ಉಳಿತದೆ. ಆಯ್ತು ಸರ್. ಈಗ 2028ಕ್ಕೆ ಬಿಜೆಪಿ ಮತ್ತು JDS ಎರಡು ಕೂಡ ಒಂದಾಗಿರೋದ್ರಿಂದ 2028ಕ್ಕೆ ಮತ್ತೆ ಈ ಒಂದು ಮಿತ್ರ ಪಕ್ಷಗಳ ದೋಸ್ತಿಗಳು ಬರ್ತಾರೆ. JDS ಪಾರ್ಟಿ, JDS ಮತ್ತು BJP ಪಾರ್ಟಿ ಎರಡು ಕೊಯಲೇಷನ್ ಆಗಿರೋದ್ರಿಂದ ಮುಂದಿನ 2028ಕ್ಕೆ 100ಕ್ಕೆ 1000% ಈ ಪಾರ್ಟಿ ಎರಡೂ ಇಂದ ಪಾರ್ಟಿ ಬಂದೇ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗೇ ಆಗ್ತಾರೆ ಕುಮಾರಣ್ಣವರು. ನಮ್ಮ ಅಣ್ಣವರು ಕೂಡ ಉಪಮುಖ್ಯಮಂತ್ರಿ ಸ್ಟೇಜ್ನಲ್ಲಿ ಇರೋದ್ರಿಂದ ಅವ್ರಿಗೆ ಮಂತ್ರಿ ಒಳ್ಳೆ ಹುದ್ದೆ ಸಿಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ಇದು ರೈಟ್ ನ್ಯೂಸ್.